ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಾನು ರಿಂಗ್ ಬೀಡ್ಸ್ ಮತ್ತು ರೋಸ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿ 6 ಎಳೆ ದಾರನ ನಾನು 2 ಇಂಚ್ ಬಿಟ್ಟು ಅಥವಾ 1.5 ಇಂಚ್ ಬಿಟ್ಟು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ನಾರ್ಮಲ್ ಸೂಜಿಯಿಂದ ರೌಂಡ್ ಬೀಡ್ಸ್ ಒಂದು ಹೋಲ್ಗೆ ಈ ರೀತಿ ಹಾಕಿ ಅದರ ಮಧ್ಯೆ ನಾನು ರೋಸ್ ಬೀಡ್ನ ಹಾಕಿ ಆಮೇಲೆ ರಿಂಗ್ ಬೀಟಲ್ಲಿರೋ ಇನ್ನೊಂದು ಹೋಲ್ಗೆ ಇದನ್ನು ತೆಗೆದುಬಿಟ್ಟು ಈ ರೀತಿ ಬೀಡನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದ ನಂತರ ಈ ಕೆಳಗಡೆ ಇರೋ ದಾರನ 2 ಭಾಗ ಮಾಡಿಕೊಂಡು ಇಲ್ಲಿ ನಾವು ನಾಟ್ ಹಾಕೋಬೇಕು ಅಥವಾ ಗಂಟು ಹಾಕೋಬೇಕು. ಒಂದು 2 ಗಂಟು ಹಾಕಿ ಇದೇ ರೀತಿ ನಾವು ಬೀಡನ್ನ ಇನ್ಸರ್ಟ್ ಮಾಡ್ಕೊತ ಹೋಗಬೇಕು ಎಲ್ಲದಕ್ಕೂ. ಗ್ಯಾಪಿಂದ ಈ ರೀತಿ ಹಾಕಿ ಸೂಜಿಗೆ ಫಸ್ಟು ರಿಂಗ್ ಬೀಡ್ನ ಒಂದು ಹೋಲ್ಗೆ ಮಾತ್ರ ಸೂಜಿನ ಹಾಕಿ ಆಮೇಲೆ ರೋಸ್ ಬೀಡ್ನ ಹಾಕಬೇಕು. ರೋಸ್ ಬೀಡ್ನ ಹಾಕಿ ಅದನ್ನು ಮಧ್ಯೆ ಸರಿಸಿ ರಿಂಗ್ ಬೀಡ್ನ ಇನ್ನೊಂದು ಹೋಲ್ಗೆ ಸೂಜಿನ ಹಾಕಿ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೇಮ್ ಮತ್ತೆ ದಾರದಲ್ಲಿ 2 ಭಾಗ ಮಾಡಿಕೊಂಡು ಗಂಟನ್ನು ಹಾಕೋಬೇಕಾಗತ್ತೆ. ಫೈನಲಾಗಿ ಗಂಟನ್ನೆಲ್ಲ ಹಾಕೊಂಡ ನಂತರ ಈ ರೀತಿ ಕಾಣುತ್ತೆ. ಇದಕ್ಕೆ ನಾವು ಈಗ ಕ್ರೋಶನ ಕಟ್ಕೊತ ಹೋಗಬೇಕು. ಇಲ್ಲಿ ನಾನು 120 ದಾರನ ತಗೊಂಡು ಈ ಗ್ಯಾಪಲ್ಲಿ ಇದನ್ನು ಹಾಕಿ ರೌಂಡ್ ಬೀಡ್ ಕೆಳಗಡೆ ರೋಸ್ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹಾಕಿ ನಾನಿಲ್ಲಿ ಜರಿ ಥ್ರೆಡ್ಡಿಂದ ಕ್ರೋಶನ ಲಾಕ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ 1 ಅವರಲ್ಲೆಲ್ಲ ಹಾಕ್ಬೋದು ಈ ಡಿಸೈನ್ನ. ಆಮೇಲೆ ಥ್ರೆಡ್ನ ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಲೆಂತ್ಗೆ ಇಟ್ಕೊಂಡು ನಾವಿಲ್ಲಿ ಕಟ್ ಮಾಡ್ಕೋಬೇಕು. ಫೈನಲಾಗಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.